ಹಾಯ್ ಎಲ್ಲರೂ ನಮಸ್ಕಾರ. ಇವತ್ತು ನಾನು ಬೆಳಿಗ್ಗೆ ಎದ್ದೋಗಿದ್ದು ಸುಮಾರು ಒಂದು 4 ಗಂಟೆ ಆಗಿರ್ಬೋದು. ಒಂದು ಹೊನ್ನಾರು ಬಿಡೋ ಬಾಡಿಗಿತ್ತು, ನಮ್ಮೂರಿಂದ ಸ್ವಲ್ಪ ಒಳಗಡೆ ಆಗಿತ್ತು. ಹಾಗೆ ಅವ್ರನ್ನ ಅಲ್ಲಿಂದ ಕರ್ಕೊಂಡು ಸೀದಾ ಹೊನ್ನಾರ ಶರಾವತಿ ಸರ್ಕಲ್ಗೆ ಹೋದೆ. ಅವ್ರನ್ನಲ್ಲೇ ಬಿಟ್ಟು ನಾನು ಸೀದಾ ಮನೆಗೆ ಬಂದು ಮತ್ತೆ ಮಲ್ಕೊಂಡೆ. ಆಮೇಲೆ 9:30ಗೆ ಒಂದು ಬಾಡಿಗಿತ್ತು, ಸಿಂಗಾರಬೇಣ ಹೋಗೋದು. ಸಿಂಗಾರಬೇಣ ಅಂದರೆ ಕೌಲಕ್ಕಿಂದ ಒಂದು 4 ಕಿಲೋಮೀಟ್ರ್ ಒಳಗಡೆ ಆಗ್ತದೆ. ಕೆರೆಕೊಂಡು ಹೋಗೋ ರೋಡ್ ಅದು. ಇಲ್ಲೇ ಕಾಣಿಸ್ತಾಳೆ, ಲೆಫ್ಟಿಗೆ ಹೋದರೆ ಕೆರೆಕೊಂಡು ಹೋಗ್ತದೆ, ರೈಟಿಗೆ ಹೋದರೆ ಸೀದಾ ಕೌಲಕ್ಕಿ ಹೋಗ್ತದೆ. ಸ್ಟ್ರೇಟ್ ಹೋದರೆ ಗುಂಡ್ಬಳಗೂ ಸಹ ಹೋಗ್ತದೆ. ಇಲ್ಲಿ ಒಳ್ಳೆ ರೋಡ್, ಇದು ಮಣ್ಣು ರೋಡ್ ಅದು. ನಾನು ಈಗ ಕೌಲಕ್ಕಿ ಬರ್ತಾಯಿದ್ದೆ ರಿಟರ್ನ್. ಇದೇ ಸಿಂಗಾರಬೇಣ. ಇಲ್ಲಿ ಮೊದಲು ಗ್ರೌಂಡ್ ಇತ್ತು, ಅದು ಇವಾಗ ಮನೆಯೆಲ್ಲ ಆಗಿದೆ. ಮೊದಲು ನಾವೆಲ್ಲ ಕ್ರಿಕೆಟ್ ಆಡಿದ್ವಿ ಇಲ್ಲಿ. ಇವಾಗ ಗ್ರೌಂಡ್ ಇಲ್ಲ ಅಲ್ಲಿ, ಮನೆ ತೋಟ ಎಲ್ಲ ಆಗಿದೆ ಇಲ್ಲಿ. ಇವತ್ತು ಮಳೆ ಇಲ್ಲ, ಫುಲ್ಲು ಬಿಸಿಲು ಬಂದಿದೆ, ಹಾಗಾಗಿ ಎಲ್ಲ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಇಲ್ಲ ಅಂತ ಹೇಳಿದ್ರೆ ಫುಲ್ಲು ಫಾಗ್ ತುಂಬ್ಕೊಂಡಿರ್ತೈತಿ ಇಲ್ಲಿ ಮಳೆ ಬಂದುಬಿಟ್ಟಿದ್ರೆ. ಇವಾಗಲೂ ಹೇಳೋಕ್ಕಾಗಲ್ಲ, ಮಳೆ ಬಂದರೂ ಬರ್ಬೋದು, ಯಾಕೆಂದರೆ ವಾತಾವರಣ ಹಂಗೆ ಇದೆ. ಒಂದು ಸಲ ಬಿಸಿಲು, ಒಂದು ಸಲ ಮಳೆ, ಹಾಗೆ ಆಗ್ತಾಯಿದೆ ಇವಾಗ. ಇಲ್ಲಿ ಸುತ್ತಲಿರೋದು ಫುಲ್ಲು ಗೇರ್ಬೀಜ್ ಪ್ಲಾಂಟೇಷನ್ನೇ, ಎಲ್ಲ ಫಾರೆಸ್ಟ್ ಆಗೋದೇ. ಗೇರ್ಬೀಜ್ ಅಂದರೆ ಗೋಡಂಬಿ, ಇಲ್ಲ ಅದೇ ಜಾಸ್ತಿ ಆಗೋದಿಲ್ಲೆಲ್ಲ. ಹಾಗೆ ಇಲ್ಲಿ ದಾಟ್ಕೊಂಡು ಹೋದರೆ ಸೀದಾ ಬಂತು, ಇಲ್ಲಿ ಕೌಲಕ್ಕಿ ಹತ್ರ ಬಂದ್ವಿ ಈಗ. ಹಾಗೆ ಸೀದಾ ಸ್ಟ್ಯಾಂಡಿಗೆ ಹೋದೆ. ಆಮೇಲೆ ಮತ್ತೆ ಒಂದು ಕಾಲ್ ಬಂತು, ಹೊನ್ನಾವರ ಹೋದೆ. ಅದೇ ಕೌಲಕ್ಕಿಂದ ಒಳಗೆ ಆಗಿತ್ತು. ಅದು ಬಂದು ನಂದು ಗ್ರೌಂಡು, ಕೌಲಕ್ಕಿ ಗ್ರೌಂಡ್ ಇದೆ ನೋಡಿ. ಸೂಪರ್ 6 ಆಡೋ ಗ್ರೌಂಡ್ ಇದೆ. ಇವಾಗ ಮಳೆಗಾಲ, ಇವಾಗ ಯಾರು ಆಡೋಲ್ಲ. ಮಳೆ ಇಲ್ಲ ಅಂತೇಳಿದ್ರೆ ಆಡ್ತಾಯಿರ್ತಿದ್ರು ಯಾರಾದರೂ. ಈ ಗ್ರೌಂಡು ಎಲ್ಲರಿಗೂ ಸುಮಾರು ಗೊತ್ತಿದೆ, ಯಾಕಂದರೆ ಮೊದಲಲ್ಲಿ ದೊಡ್ಡ ಕಬಡ್ಡಿ ಟೂರ್ನಮೆಂಟು ಎಲ್ಲ ಆಗ್ತಾಯಿತ್ತು. ಕ್ರಿಕೆಟ್ ಟೂರ್ನಮೆಂಟು ತುಂಬ ಜಾಸ್ತಿನೇ ಆಗ್ತದೆ ಇಲ್ಲಿ. ನಮ್ಮ ಟೀಮ್ ನೇಮ್ ಬಂದ್ಬಿಟ್ಟು ಎಸ್ ಕ್ರಿಕೆಟರ್ಸ್ ಕೌಲಕ್ಕಿ ಅಂತ. ಎಸ್ ಕ್ರಿಕೆಟರ್ಸ್ ಅಂದರೆ ಶ್ರೀ ಸುಬ್ರಹ್ಮಣ್ಯ ಕ್ರಿಕೆಟರ್ಸ್ ಅಂತ. ತುಂಬ ಟೂರ್ನಮೆಂಟ್ ಆಡಿದ್ದೀವಿ, ಸುಮಾರು ಕಡೆ ಚಾಂಪಿಯನ್ ಕೂಡ ಆಗಿದ್ದೀವಿ. ಹಾಗಾಗಿ ಎಲ್ಲರಿಗೂ ಪರಿಚಯ ಉಂಟು ಎಸ್ ಕ್ರಿಕೆಟರ್ಸ್ ಕೌಲಕ್ಕಿ ಅಂತ ಹೇಳಿದ್ರೆ. ಇಲ್ಲಿ ಕೆಳಗಡೆ ಹೋಗಬೇಕಿತ್ತು, ಇವಾಗ ಮಳೆಗಾಲ, ಗಾಡಿ ಕೆಳಗಡೆ ಹೋಗಲ್ಲ. ಹಾಗೆ ಅವರೇ ಮೇಲೆ ಬರ್ತೀನಿ ಅಂತ ಹೇಳಿದ್ರು. ಹಾಗೆ ಅವ್ರನ್ನ ಪಿಕ್ ಮಾಡಿಬಿಟ್ಟು ಹೊನ್ನಾವರ ಕರ್ಕೊಂಡು ಹೋಗಿ ಬಂದೆ. ಹಾಗೆ ಸೀದಾ ಸ್ಟ್ಯಾಂಡಿಗೆ ಹೋದೆ. ಆಮೇಲೆ ಮಧ್ಯಾಹ್ನ ಒಂದು 3 ಗಂಟೆಯ ಮೇಲೆ ಒಂದು ಕೋನಹಳ್ಳಿ ಹೋಗೋ ಬಾಡಿಗೆ. ಹಾಗೆ ಹಾಡಿಮಳ ಹತ್ರ ಹೋಗೋ ಒಬ್ಬ ಹುಡುಗನ ಕರ್ಕೊಂಡು ಬಂದೆ. ಅಲ್ಲಿಂದ ಸೀದಾ ಬಂದು ಕೌಲಕ್ಕಿಲಿ 1-2 ಜನ ಇದ್ದರು. ಕೌಲಕ್ಕಿ ಕಣ್ಣಿ ಐಸ್ ಕ್ರೀಮ್ ಹತ್ರ ಇದ್ದರು. ಅಲ್ಲೇ ಹೋಗಿ ಕರ್ಕೊಂಡು ಸೀದಾ ಕೋನಹಳ್ಳಿಗೆ ಹೊರಟೆ ನಾನು. ಇದೇ ನೋಡಿ ಕೌಲಕ್ಕಿ ಬಸ್ ಸ್ಟ್ಯಾಂಡು, ಇದೆ ಕಣ್ಣಿ ಐಸ್ ಕ್ರೀಮ್, ಇಲ್ಲೇ ಇದ್ದರು. ಸೀದಾ ಕೋನಹಳ್ಳಿ ಅಂತ ಹೇಳಿದ್ರೆ ಚಂದಾವರ ಹತ್ರ. ಅಲ್ಲಿ ಒಂದು ಪ್ರೋಗ್ರಾಮ್ ಇತ್ತು. ಕೌಲಕ್ಕಿಂದ ಒಂದು 15 ಕಿಲೋಮೀಟ್ರ್ ಮೇಲಾಗತ್ತೆ ಕೋನಹಳ್ಳಿ. ಅಲ್ಲಿ ಹತ್ತಿರ ಬಂದೆ. ಇದೇ ನೋಡಿ, ಇಲ್ಲೇ ಪ್ರೋಗ್ರಾಮ್ ಆಯಿತು. ಒಳಗಡೆ ಗಾಡಿ ಬಿಡ್ತಾರೋ ಇಲ್ವೋ ಅಂತ ಗೊತ್ತಿರಲಿಲ್ಲ, ಅದಕ್ಕೆ ನಿಂತಿದ್ವಿ. ಹಾಗೆ ಒಳಗಡೆ ಹೋಗ್ಲಿಕ್ಕೆ ಅಡ್ಡಿಲ್ಲ ಅಂದರು. ಹಾಗೆ ಅವ್ರನ್ನ ಅಲ್ಲೇ ಬಿಟ್ಬಿಟ್ಟು ನಾನು ರಿಟರ್ನ್ ಹೊರಟೆ. ಈ ರೋಡ್ ಬಂದು ಅರಂಡಿ ಚಂದಾವರ ರೋಡು. ಹೆಬ್ಬಾಂಕೆರೆ ಎಲ್ಲ ದಾಟ್ಕೊಂಡು ಹೋಗ್ಬೇಕು. ರೋಡ್ ಮಾತ್ರ ಸಖತ್ತಾಗಿತ್ತು, ಹೊಸ್ದಾಗಿ ಮಾಡಿದರು. ಹಾಗೆ ಸಂತೆಗಳ ಹತ್ರ ಬಂದ್ವಿ. ಸಂತೆಗಳಲ್ಲಿ ಸಂತೆ ಇತ್ತು ಇವತ್ತು. ಇದು ಸಂತೆಗಳ ಗ್ರೌಂಡು. ನಾನು ಟೆನ್ನಿಸ್ನ ಫಸ್ಟ್ ಸ್ಟಾರ್ಟ್ ಮಾಡಿದ್ದಿಲ್ಲೇ ನಾನು. ಇವಾಗ ಆಡ್ತಿಲ್ಲ, ಮಳೆಗಾಲ. ಹಾಗೆ ಅಲ್ಲಿಂದ ಸೀದಾ ಮನೆ ಕಡೆ ಬಂದೆ. ಸಂಜೆ ಆಗ್ತಾ ಬಂದಿತ್ತು. ಬಾಯ್ ಬಾಯ್.